ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಏನೋ ಕೇಳಿಸ್ತಾ ಇದೆಯಲ್ಲ ನನಗೆ ಆಡಿಯನ್ಸ್ ಇಂದ. ಗೊಂಬೆ ಏನಂದ್ರೆ ಗೊಂಬೆ ಗೊಂಬೆ ಅಂತ ನೋಡಿ. ಸಿ ದಿಸ್ ಫಾರ್ ಎವ್ರಿಬಡಿ. ಯಾರು ಗೊಂಬೆ ಅಂತ ಕೇಳಿದ್ರೆ ಅವ್ರಿಗೋಸ್ಕರನೂ ಕೂಡ ಈ ಹಾಡು. ನನ್ ಜೊತೆ ಹಾಡ್ಬೇಕೆಲ್ಲಾರು. ರೆಡಿ. ಗೊಂಬೆ 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 ಓ ಗೊಂಬೆ 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 ಓ ಗೊಂಬೆ 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 ಓ. ಯಾವಾಗ್ಲೂನು ಒಂದೇ ಸಾಂಗು ಹಾಡ್ತಾ ಇರ್ತಾಳೆ, ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುನಗೆ. ಥ್ಯಾಂಕ್ ಯು. ಫ್ಯಾಬ್ಯುಲಸ್ ಫ್ಯಾಬ್ಯುಲಸ್. ನೋಡಿ ಎಲ್ಲರೂ ಗೊಂಬೆಗಳ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಓಕೆ, ಎನಿವೇಸ್ ಫ್ಯಾಬ್ಯುಲಸ್ ಫ್ಯಾಬ್ಯುಲಸ್. ಥ್ಯಾಂಕ್ ಯು ಎ ಬಿ ಬ್ರೋ. ಥ್ಯಾಂಕ್ ಯು. ಎಂಟರ್ಟೈನ್ ಮಾಡೋದು ಒಂದು ಕಡೆ, ಹಾಗೆ ನೀವು ಬಿಗ್ ಬಾಸ್ ನಿಮ್ಮ ಕೋ ಕಂಟೆಸ್ಟೆಂಟ್ಸ್ ಆಗಿ ಕೃಷಿತಾ ಪಂಡ ಅವ್ರ ಬಗ್ಗೆ ಒಂದು ಹಾಡು ಬರೆದ್ರಿ, ಶ್ರುತಿ ಬಗ್ಗೆ ಒಂದು ಹಾಡು ಬರೆದ್ರಿ. ಇದೇ ತರ ನಾನು ನಿಮ್ಗೊಂದು ಟಾಸ್ಕ್ ಕೊಟ್ಟೆ. ಟಾಸ್ಕ್ ಅಲ್ಲೆಲ್ಲ ಚಿಂದಿ ಉಡಾಯಿಸುವಂತ ಒಂದು ಶಕ್ತಿ ನಮ್ಮ ಬರೀ ಪರ್ಫಾರ್ಮ್ ಆ ಟಾಸ್ಕ್ ನಿಮ್ಮ ಸಂಗೀತಕ್ಕೆ ಸಂಬಂಧಪಟ್ಟಿರೋ ಟಾಸ್ಕ್ ಆಗಿರುತ್ತೆ. ಓಕೆ ಓಕೆ ರೆಡಿ. ಆ ಟಾಸ್ಕ್ ಏನಪ್ಪಾ ಅಂತಂದ್ರೆ, ಅಲ್ಲಿ ನಮ್ಮ ಸಾಕೇತ್ ಕೂತಿದ್ದಾರೆ, ಅನಿಕೇತ್ ಕೂತಿದ್ದಾರೆ, ಮೀರಾ, ಎಲ್ರೂ ಇದ್ದಾರೆ. ಓಕೆ, ಸೊ ಈಗ ಸಾಕೇತ್ ಸ್ಪೆಷಾಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ಅವನ ಬಿಹೇವಿಯರ್ ಬಗ್ಗೆ, ಇಸ್ ಅ ವೆರಿ ಕ್ವೈಟ್, ಸಿಂಪಲ್ ಅಂಡ್ ಸ್ವೀಟ್ ಬಾಸ್. ನೋಡಿದ್ರೆ ಗೊತ್ತಾಗತ್ತಲ್ಲ. ಸೊ ಈ ಒಂದು ಕ್ಯಾರೆಕ್ಟರ್ಸ್ ನ ತಲೆಯಲ್ಲಿ ಇಟ್ಕೊಂಡು ಹಾಡು. ಅಲ್ಲ, ಈ ತರ ಟಾಸ್ಕ್ ಕೊಟ್ರೆ ಹೆಂಗೆ? ನನ್ಗೆ ಮೇಲೆ ಟಾಸ್ಕ್ ಬರ್ಲೇಬೇಕಲ್ವೇ? ಆದ್ರೂ ಬಿಗ್ ಬಾಸ್ ಒಂದ್ 10 ನಿಮಿಷ ಆದ್ರೂ ಟೈಮ್ ಕೊಡ್ತಾ ಇದ್ರು ಒಂದೇನಾದ್ರೂ ಮಾಡ್ಲಿಕ್ಕೆ. Come on guys, you wanted. ನೋಡಿ, ನೋಡಿದ್ರೆ ಗೊತ್ತಾಗ್ತಿದೆ ಇಸ್ ವೆರಿ ಕೂಲ್ ಮ್ಯಾನ್. ಸ್ವಲ್ಪ ಜಾಸ್ತಿ ಮಾತಾಡಲ್ಲ. ನಂತರ ಅಲ್ಲ ಅಲ್ಲ ನಿಮ್ ತರ ಅಲ್ಲ, ಮಾತಾಡಲ್ಲ. ಸೊ ಓಕೆ, 4 ಲೈನ್. ಹೌದು, 4 ಲೈನ್ಸ್. ನಾನು ಹಾಡ್ಬೇಕಂದ್ರೆ ನನ್ಗೆ ರಿದಮ್ ಬೇಕು. ನಂಗೆ ರಿದಮ್ ಇಲ್ಲ ಅಂದ್ರೆ ನಂಗೆ ಗಿಮಿ ರಿದಮ್. ನಾನು ಹೇಳ್ತೀನಿ, ನಾನು ಬೀಟ್ ಬಾಕ್ಸಿಂಗ್ ಮಾಡಿ. ಬೀಟ್ ಬಾಕ್ಸಿಂಗ್ ನಾನು ಹೇಳ್ಕೊಡ್ತೀನಿ. ಹೇಳಿ ಹೇಳಿ. ಸಾಕೇತ್ ಸಾಕೇತ್, ದಿಸ್ ಇಸ್ ಮೈ ಗಿಫ್ಟ್ ಟು ಯು ಫ್ರಮ್ ಚಂದನ್ ಶೆಟ್ಟಿ. ಬೇಕಲ್ವಾ? ಯಾ, ಬೀಟ್ ಬಾಕ್ಸಿಂಗ್ ಒಂದ್ಸತಿ ಕೊಡಿ ನನಗೆ. ಬೂಮ್ ಚಾಕ್ ಬೂಮ್ ಬೂಮ್ ಚಾಕ್ 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 ಬೂಮ್ ಚಾಕ್ ಬೂಮ್ ಬೂಮ್ ಚಾಕ್. ಮನೆಯಲ್ಲಿ ಸಾಕೆ ದೊಡ್ಡಣ್ಣ, ಆದ್ರೆ ಇವರ ಮನಸ್ಸು ಬಹಳ ಮೃದುವಣ್ಣ. ಬೂಮ್ ಚಾಕ್ ಬೂಮ್ ಬೂಮ್ ಚಾಕ್ ಬೂಮ್ ಬೂಮ್ ಚಾಕ್ ಬೂಮ್ 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 ಚಾಕ್. ಫ್ಯಾಮಿಲಿನ ಇವರಿಗೆ ಎಲ್ಲವಣ್ಣ, ಹುಡುಗಿ ಹುಡುಕಿ ಬೇಗ ಮದುವೆ ಮಾಡಿ ಬಿಡೋಣ. ಕ್ಯಾರೆಕ್ಟರ್ ತಕ್ಕಂತೆ ಹಾಡು ಬಂತು. ಈಗ ಅನಿಕೇತ್ಗೋಸ್ಕರ ಒಂದು ಹಾಡು. ಓಕೆ, ಅನಿಕೇತ್ ಕ್ಯಾರೆಕ್ಟರಿಸ್ಟಿಕ್ಸ್ ಬೇಕಾ? ಸಾಕೇತ್ಗೆ ಒಳ್ಳೆ ಬ್ರದರ್, ಯಾವಾಗ್ಲೂ ನಗ್ತಾ ಇರ್ತಾನೆ, ಯಾವಾಗ್ಲೂ ಸಾಥ್ ಕೊಡ್ತಿರ್ತಾನೆ, ಅಂಡ್ ಫಾರಿನ್ ರಿಟರ್ನ್ UK ಇಂದ ವಾಪಸ್ ಬಂದಿದ್ದಾನೆ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡು ಒಂದು ಹಾಡು. ಬೂಮ್ ಚಾಕ್ ಬೂಮ್ ಬೂಮ್ ಚಾಕ್ ಬೂಮ್ ಚಾಕ್ ಬೂಮ್ ಬೂಮ್ ಚಾಕ್ ಬೂಮ್ ಚಾಕ್ ಬೂಮ್. ಯಾ ಸ್ಟೈಲ್ ಅಲ್ಲಿ ಜಾಣ, ಬುಕ್ಸ್ ಅಂದ್ರೆ ಪ್ರಾಣ, ಇವ್ರನ್ನು ನಾವ್ ನೋಡಿ ನಾವು ಸ್ವಲ್ಪ ಕಲಿಯೋಣ. ಚಾಕ್ ಬೂಮ್ ಬೂಮ್ ಚಾಕ್ ಬೂಮ್ ಬೂಮ್ ಚಾಕ್ ಬೂಮ್ 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 ಚಾಕ್. ಥ್ಯಾಂಕ್ ಯು. ಫ್ಯಾಬ್ಯುಲಸ್, ಪರ್ಫೆಕ್ಟ್ ಆಗಿತ್ತು ಆಕ್ಚುಲಿ ಅನಿಕೇತ್ಗೆ ಈ ಒಂದು ಹಾಡು. ಓಕೆ, ಇಷ್ಟೇನಾ? ಇವಾಗ ಸ್ವಲ್ಪ ಕಷ್ಟ ಇದೆ ಅಲ್ಲ, ಆಕ್ಚುಲಿ ಪರ್ಫಾರ್ಮೆನ್ಸ್ ಅಂತ ಮಾತ್ರ ಬಂದಿದ್ ನಾನು ಇವತ್ತು. ಬಟ್ ಅಫ್ಕೋರ್ಸ್ ಮಧ್ಯದಲ್ಲಿ ಸಿಗಾಕ್ಸೋದು ನಮ್ಮ ಕರ್ತವ್ಯ ಅಲ್ವೇ? ಹೌದೌದು, ನೀವು ಅದಕ್ಕೆ ಫೇಮಸ್ ಅಲ್ವಾ? ಥ್ಯಾಂಕ್ ಯು. ಈಗ ವೆರಿ ಡಿಫಿಕಲ್ಟ್ ಟಾಸ್ಕ್. ಈಗ ಲೆವೆಲ್ 1 ಸಾಕೇತ್, ಲೆವೆಲ್ 2 ಅನಿಕೇತ್, ಲೆವೆಲ್ 3 ಮೀರಾ. ಆಕ್ಚುಲಿ ಒಂದು ವಿಚಾರ ಗೊತ್ತಾ, ನಾನು ಈ ವೇದಿಕೆ ಮೇಲೆ ಬರಬೇಕು ಅಂದ್ರೆ ಪಾಪ ಮೀರಾನೇ ಹಠ ಮಾಡಿ ಕರ್ಸಿದ್ನು. ಹಂಗಾದ್ರೆ ನಾನು ಫಸ್ಟ್ ಮೀರಾ ಬಗ್ಗೆನೇ ಹಾಡ್ಬೇಕಿತ್ತು. ಪರವಾಗಿಲ್ಲ, ಲಾಸ್ಟ್, ಯಾಕಂದ್ರೆ ಗ್ರ್ಯಾಂಡ್ ಫಿನಾಲೆ ಲಾಸ್ಟ್ ಅಲ್ಲಿ ಇರ್ಬೇಕಲ್ವಾ. ಸೊ ಮೀರಾ ಬಗ್ಗೆ, ಮೀರಾ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಶಿ ಸ್ಟೇಟ್ ಅಕುಲ್ ಬಾಲಾಜಿ. ಹೌದು, ಆ ಫೀಮೇಲ್ ವರ್ಷನ್ ಆಫ್ ಅಕುಲ್ ಬಾಲಾಜಿ. ಅದನ್ನ ತಲೆಯಲ್ಲಿ ಇಟ್ಕೊಂಡು ಹಾಡ್ಬಿಡು, ಎಲ್ಲ ಸೂಟ್ ಆಗ್ಬಿಡುತ್ತೆ. ದ ಮೋಸ್ಟ್ ಎನರ್ಜೆಟಿಕ್
ನಂತರ ಕ್ಯೂಟ್ ಆಗಿರ್ತಾಳೆ. ಕಮಾನ್, ತುಂಬಾ ಸ್ವೀಟ್. ಆದ್ರೆ ನಿಮ್ ತರ ಎಡವಟ್ಟು. ಕರೆಕ್ಟ್, ಅದು ಕರೆಕ್ಟ್. 1 2 3 4. ತುಂಬಾನೇ ಸ್ವೀಟು, ಸ್ವಲ್ಪ ಎಡವಟ್ಟು, ಮಾತಾಡೋಕ್ ಸ್ಟಾರ್ಟ್ ಮಾಡಿದ್ರೆ ನಿಲ್ಸೋದೆ ಡೌಟು. ಇವಳ್ ಮಾಡೋ ಫೈಟು ತುಂಬಾನೇ ಕ್ಯೂಟು, ಮನೆಯಲ್ಲಿ ಮೀರಾನೇ ಎಲ್ರ ಫೇವ್ರೆಟ್ಟು. ಆಕ್ಚುಲಿ ಹೇಳ್ಬೇಕಂದ್ರೆ ಮೀರಾ ಮೇಲೆ ಸ್ವಲ್ಪ ಫೇವ್ರಿಟಿಸಮ್ ಇತ್ತಪ್ಪ. ಯಾಕೆಂತಂದ್ರೆ ಸಾಕೇದಕ್ಕೆ ಕಂಪೇರ್ ಮಾಡಿದ್ರೆ, ಅನಿಕೇತಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಅಚ್ಚುಕಟ್ಟಾಗಿ ಬಂದಿದ್ದು ಅಂದ್ರೆ ಫಾರ್ ಮೀರಾ. ಫ್ಯಾಬ್ಯುಲಸ್. ಓಕೆ, ಸೊ ಫೈನಲಿ ಚಂದನ್, ಥ್ಯಾಂಕ್ ಯು ಸೋ ಮಚ್. ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಅಚ್ಚುಕಟ್ಟಾಗಿ ಹಾಡಿದ್ರಿ, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಅಂಡ್ ಅ ಗ್ರೇಟ್ ಜೆಸ್ಚರ್ ಕೂಡ ಇದು. ಸೊ ಫೈನಲಿ ಸಾಕೇತ್ ಬಗ್ಗೆ, ಕಂಪನಿ ಬಗ್ಗೆ, ಈ 25 ಇಯರ್ಸ್ ಸೆಲೆಬ್ರೇಷನ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಶಾಂತಲಾ ಮೀಡಿಯಾ ನಿಮ್ಮ ತಾಯಿಯವರು ಸ್ಟಾರ್ಟ್ ಮಾಡಿದಂತ ಒಂದು ಕಂಪ್ನಿನ ಇಬ್ರು ಮಕ್ಕಳು ಸೇರ್ಕೊಂಡು ಅದನ್ನ ಇಷ್ಟು ಮಟ್ಟಿಗೆ ತಗೊಂಡ್ಬಂದಿದ್ದಾರೆ. 25 ವರ್ಷದ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅದು ತುಂಬಾ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ದಾರೆ. ಅಂಡ್ ಇನ್ನು 25, 50 ಆಗ್ಲಿ 100 ಆಗ್ಲಿ ಅಂತ ನನ್ನ ಕಡೆಯಿಂದ ಹಾರ್ಟ್ಲಿ ವಿಶಸ್ ಮಾಡ್ತೀನಿ ನಿಮ್ ಕಂಪ್ನಿಗೆ, ಶಾಂತಲಾ ಮೀಡಿಯಾದವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್. ಮತ್ತೊಮ್ಮೆ ಜೋರ್ ಚಪ್ಪಾಳೆ ಬರಲಿ ಫಾರ್ ರ್ಯಾಪ್ ನ ರಣಧೀರ, ರ್ಯಾಪ್ ನ ರಾಜ ಚಂದನ್ ಶೆಟ್ಟಿ. ಥ್ಯಾಂಕ್ ಯು ಸೋ ಮಚ್ ಚಂದನ್. ಥ್ಯಾಂಕ್ ಯು ಎವ್ರಿಬಡಿ. ಬಾಯ್. ಆಗ್ಲೇ ಸಾಕತ್ ಹೇಳಿದ್ರು ಮೀರಾ ಸಖತ್ತಾಗಿ ಡಾನ್ಸ್ ಮಾಡ್ತಾರೆ ಅಂತ. ನೀವೆಲ್ಲ ಮೀರಾ ಡಾನ್ಸ್ ನೋಡ್ಬೇಕಲ್ವಾ? ಆಕ್ಚುಲಿ ಬೋರಿಂಗ್ ಆಗುವಂತ ಈ ಕಾರ್ಯಕ್ರಮವನ್ನು ತುಂಬಾ ಎಕ್ಸೈಟಿಂಗ್ ಆಗಿ ಮಾಡಿದ್ದು ಇಟ್ ಇಸ್ ಮೀರಾ. ಸೊ ಈ ಕ್ರೆಡಿಟ್ ಮೀರಾಗ್ ಹೋಗುತ್ತೆ, ಬಿಕಾಸ್ ಇದೆಲ್ಲವೂ ಕೂಡ ಪ್ಲಾನ್ ಮಾಡಿದ್ದು ಮೀರಾ. ನಿಂತಲ್ಲಿ ನಿಲ್ಲಲ್ಲ, ಕೂತಲ್ಲಿ ಕೂರಲ್ಲ, ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಹುಡುಗಿ, ಫುಲ್ ಎನರ್ಜಿ. ಥೇಟ್ ಅಕುಲ್ನ ಫೀಮೇಲ್ ವರ್ಷನ್. ಅಣ್ಣ ತಮ್ಮ ಸಡ್ವೆ ಮಾಡಿದ್ದಾರೆ. ಮೀರಾ ಒಳ್ಳೆ ಡಾನ್ಸರ್ ಅಂತ ನೋಡ್ಬೇಕಲ್ವಾ? ಕಮ್ ಆನ್ ಗೈಸ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದ ಹೈಪರ್ ಕ್ವೀನ್ ಮೀರಾ. ಡೋಂಟ್ ವರಿ ಅನಿಕೆ, ನಮ್ಮ ಟೀಮ್ ಆ ಶೂಟರ್ಸ್ನ ಹಿಡ್ದೇ ಹಿಡಿತಾರೆ. ನಮ್ಮ ಜವಾಬ್ದಾರಿ ಇರಲಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ವಾಟ್ ಅ ಪರ್ಫಾರ್ಮೆನ್ಸ್. ನಾನು ಆಗ್ಲೇ ಹೇಳದ್ನಲ್ಲ, ಹೈಪರ್ ಪರ್ಫಾರ್ಮೆನ್ಸ್ ಆಗಿರುತ್ತೆ ಇದು ಅಂತ. ಅಷ್ಟು ಎನರ್ಜೆಟಿಕ್ ಆಗಿ ಕ್ಯೂಟ್ ಆಗಿ ಮುದ್ದಾಗಿ ಡಾನ್ಸ್ ಮಾಡಿದ್ದಾರೆ ಮೀರಾ. ಮತ್ತೆ ಮೀರಾನ ವಾಪಸ್ ಬರಮಾಡ್ಕೋತಾ ಇದ್ದೀನಿ. ಸೊ ಲೆಟ್ಸ್ ವೆಲ್ಕಮ್ ಹೈಪರ್ ಕ್ವೀನ್ ಮೀರಾ. ವಾ ಮೀರಾ, ವಾ ವಾಟ್ ಅ ಪರ್ಫಾರ್ಮೆನ್ಸ್ ಮೀರಾ. ನಿಜವಾಗ್ಲೂ 2 ಕಣ್ ಸಾಕಾಗಲ್ಲ ಮೀರಾ ಈ ಪರ್ಫಾರ್ಮೆನ್ಸ್ ನೋಡೋದಕ್ಕೆ. ಆಕ್ಚುಲಿ ನೀನು ನೋಡ್ತಾ ಇದ್ರೆ ನನಗೆ ಒಬ್ಬ ಮಹಾನ್ ವ್ಯಕ್ತಿ ಜ್ಞಾಪಕ ಬರ್ತಾ ಇದ್ದಾನೆ. ಅವರು ಹಿಂಗೇನೆ ಇದೇ ತರ ಗ್ರೇಸ್ಫುಲ್ ಆಗಿ ಡಾನ್ಸ್ ಮಾಡ್ತಾರೆ, ನಿಂತರನೇ ಹೈಪರ್ ಆಕ್ಟಿವ್. ಯು ನೋ ಸಮಥಿಂಗ್, ಆ ಮಹಾನ್ ವ್ಯಕ್ತಿ ಯಾರಂತ ಗೊತ್ತಾ? ನಿಲ್ಸಿ ನೀವ್ ನಿಮ್ ಬಗ್ಗೆ ಮಾತಾಡ್ತಿಲ್ಲ ತಾನೆ? ಆಬ್ವಿಯಸ್ಲಿ ಇನ್ ಯಾರ ಬಗ್ಗೆ ಮಾತಾಡಕ್ಕಾಗತ್ತೆ? ಈ ವೇದಿಕೆ ಮೇಲೆ ನಾನು ಇದ್ಮೇಲೆ ನನ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನೀವ್ ನನ್ಗೇನೋ ಬಿಲ್ಡಪ್ ಕೊಡ್ತಿದ್ರೇನೋ ಅಂತ ನಾನ್ ಅನ್ಕೊಂಡೆ. ನಿಮಗ್ ನೀವೇ ಬಿಲ್ಡಪ್ ಕೊಟ್ಕೋತಿದ್ದೀರಲ್ಲ. ಹಲೋ, ನಾನ್ ಹೇಳಿದ್ದು ಫೀಮೇಲ್ ವರ್ಷನ್ ಆಫ್ ಅಕುಲ್ ಅಂತ. ಅದು ಬಿಲ್ಡಪ್ ಅಲ್ವೇ? ಹ್ಯಾಪಿ ತಾನೆ? ಹ್ಯಾಪಿ. ಜೋರ್ ಚಪ್ಪಾಳೆ ಬರ್ಲಿ ಇದಕ್ಕೆ. ಸೊ ವಾಟ್ ಅನ್ ಎನರ್ಜಿ, ವಾಟ್ ಅನ್ ಎಕ್ಸ್ಪ್ರೆಷನ್. ಮೀರಾ ಎಲ್ಲಿಂದ ಮೀರಾ ಇವೆಲ್ಲ? ಹಾಗೆ ಅದೆಲ್ಲ ಟ್ಯಾಲೆಂಟ್. ಅಕುಲ್ ಬಾಲಾಜಿ ಅವ್ರಿಗೆ ಟ್ಯಾಲೆಂಟ್ ಇದೆ ನೋಡಿ, ಹಂಗೆ ನಂಗೂ ಟ್ಯಾಲೆಂಟ್ ಬಂದಿರೋ. ಹೌ ಸ್ವೀಟ್. ಮತ್ತೆ ನನ್ನ ಹೆಸರು ತಗೊಂಡ್ರು ಚಪ್ಪಾಳೆ ಹೊಡಿರಪ್ಪ. ಥ್ಯಾಂಕ್ ಯು ಮೀರಾ. ಈಗ ಎಷ್ಟು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ರಿ? ಅಯ್ಯೋ, ನಾನು ಈ ಕಂಪ್ನಿಲ್ ಕೆಲಸ ಮಾಡಲ್ಲ, ನಾನು ಈ ಮನೆ ಮಗಳು. ಓ, ಮನೆ ಮಗಳ. ಫ್ಯಾಂಟಾಸ್ಟಿಕ್, ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀರಾ ನೀವು. ಅಂಡ್ ಮನೆ ಮಗಳಂತ ಹೇಳಿದ್ರಿ, ಸಾಕೇತ್ ಮತ್ತೆ ಅನಿಕೇತ್ ಅವ್ರ ಸಿಸ್ಟರ್ ನೀವು? ಇಲ್ಲ, ಸಾಕೇತ್ಗೂ ಅನಿಕೇತ್ಗೂ ನಾನ್ ತಂಗಿ ಅಲ್ಲ, ನಾನು ಈ ಮನೆ ಮಗಳು. ನಮ್ ತಾತಂಗೆ ನಾನು ಮನೆ ಮಗಳು, ಆ ಮನೆಗೆ ನಾನ್ ಮನೆ ಮಗಳು ಅಷ್ಟೇ. ಅಯ್ಯೋ ರಾಮಚಂದ್ರ. ಅಲ್ಲಲ್ಲ, ನಾನ್ ಕೇಳ್ತಿರೋದೇನಪ್ಪಾ ಅಂತಂದ್ರೆ, ನೀವು ಮನೆ ಮಗಳು ಅಂತ ಹೇಳಿದ್ರಿ, ನಿಮ್ ತಾಯಿ ಬಗ್ಗೆ ಮಾತಾಡಿದ್ರಿ, ನಿಮ್ ತಾತನ ಬಗ್ಗೆ ಮಾತಾಡಿದ್ರಿ, ಇವರೆಲ್ಲರೂ ಕೂಡ ರಿಲೇಟೆಡ್ ಆಗಿರ್ತಾರಲ್ಲ. ಸೊ ಅವರು ನೀವೇನಾದ್ರೂ ಸಾಕೇತ್ ಮನೇಲಿ ಅಡ್ಗೆ ಕೆಲ್ಸ ಮಾಡ್ಕೊಂಡಿದಾರಲ್ಲ, ಅವರು ನಮ್ಮಮ್ಮ, ನಾನು ಅವ್ರ ಮಗಳು. ಆದ್ರೆ ನಾನ್ ಆ ಮನೆಗೆ ಮನೆ ಮಗಳು. ನಮ್ ತಾತ ನನ್ನನ್ನ ತುಂಬಾ ಇಷ್ಟ ಪಡ್ತಾರೆ. ನಮ್ ತಾತನ್ಗೆ ಅನಿಕೇತು, ಸಾಕೇತು, ಪ್ರಣಮ್ಗಿಂತ ನನ್ ಕಡೆನೆ ತುಂಬಾ
ಇಷ್ಟ. ನೀನೇ ನನ್ ಪ್ರೀತಿ ಮೊಮ್ಮಗಳು, ನೀನೇ ನನ್ ಪ್ರೀತಿ ಮೊಮ್ಮಗಳು ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ. ಅಷ್ಟೇ ಅಲ್ಲ, ನಾವ್ ಉಳ್ಕೊಂಡಿದೀವಲ್ಲ ಮನೆ, ಆ ಮನೆಗೆ ಅಡಿಪಾಯ ಕಟ್ಟಿದ್ ಯಾರು? ಇದು ಪ್ರಣಮ್ ಜೊತೆ ಇದು ಐಸ್ ಪೇಸ್ ಆಡ್ತೀನಲ್ಲ, ಅವಾಗ ನಾನು ಅಲ್ಲೇ ಔಸ್ಕೊಳ್ಳೋದು ಗೊತ್ತಾ. ಪ್ಲೀಸ್ ಇದನ್ನ ಪ್ರಣಮ್ಗೆ ಹೇಳ್ಬೇಡಿ. ಆಮೇಲೆ ಈ ಫಂಕ್ಷನ್ಗೆ ಎಷ್ಟು ತಲೆ ಕೆಡ್ಸ್ಕೊಂಡಿದೀನಿ ಗೊತ್ತಾ. ಸಾಕು ಗುರುಜಿ, ಈ ಕಂಪ್ನಿ ಆ ಕಂಪ್ನಿಗೆ ಓಡ್ಬೇಕು, ಆ ಫೈಲ್ಸು ಈ ಫೈಲ್ಸು ಅಂತ ಹೇಳ್ತಾನೆ ಇದ್ದ. ನಾನ್ ಅದಕ್ಕೆ ತಡಿ ಯೋಚನೆ ಮಾಡೋಣ, ನಾನೇ ಈ ಫಂಕ್ಷನ್ ನ ಆರ್ಗನೈಸ್ ಮಾಡೋಣ ಅಂದ್ಬಿಟ್ಟು ಸಾಕು ಗುರುಜಿನ್ ಕೇಳ್ದೆ. ಸಾಕು ಗುರುಜಿ ಸರಿ ನೀನು ಸಾಕು ತಾಯಿ, ನೀನು ಫೀಮೇಲ್ ವರ್ಷನ್ ಆಫ್ ಅಕುಲ್ ಅಲ್ಲ, ಅಕುಲ್ ಅಮ್ಮ. ಥ್ಯಾಂಕ್ ಯು. ಅಲ್ಲ ಸಾಕಿತ್ ನನ್ನನ್ನು ಯಾಕಪ್ಪ ಕರ್ಸಿದ್ರಿ ಇಲ್ಲಿ? ಈ ಹುಡುಗಿ ನಾನು ಹೋಗ್ತಾ ಇದ್ದೀನಿ, ಬಾಯ್. ಇಲ್ಲ ಮತ್ ನಿಲ್ಸು. ಈ ಪ್ರೋಗ್ರಾಮ್ಗೆ ಎನರ್ಜೆಟಿಕ್ ಆಗಿರ್ಬೇಕು ಏನಾದ್ರು ಅಂತ ನನ್ಗೆ ಅನ್ಕೊಂಡಾಗ ನೆನ್ಪಾಗಿದೆ ನೀವು ಗೊತ್ತಾ. ಈಗ ನನ್ನ ಫ್ಯೂಸೇ ಆಫ್ ಆಗೋಗಿದೆ. ಇಲ್ಲ ಇಲ್ಲ, ನೀವು ಚೆನ್ನಾಗಿ ಮಾಡ್ತಿದ್ದೀರಲ್ಲ, ಮಾಡಿ. ನೀವ್ ಮಾತಾಯ್ತಾನೆ, ಅದು ಇನ್ನೂ ಇದೆಯಾ? ಇಲ್ಲ ಇಲ್ಲ ಇಲ್ಲ. ಆಯ್ತಾ? ನೀರ್ ಕೊಡ್ರಪ್ಪ ಒಂದು. ಅಲ್ಲ ಜ್ಯೂಸ್ ಬೇಕು, ಎನರ್ಜಿ ಡ್ರಿಂಕ್ ಬೇಕು ನನ್ಗೆ. ಮಾತಾಯ್ತಾ ಅಥವಾ? ಇಲ್ಲ ಇಲ್ಲ, ಮುಗೀತು. ಮುಗೀತಾ? ಯಾರಿಗಾದ್ರೂ ಏನಾದ್ರು ಅರ್ಥ ಆಯ್ತೇನಪ್ಪ? ಇನ್ನೂ ಸ್ವಲ್ಪ ಇದೆ. ಫಸ್ಟ್ ಆಫ್ ಆಲ್ ನಾನು ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕರೆದು ಈ ತರ ಟಾರ್ಚರ್ ಕೊಡಬೇಡಿ. ಈ ಗಾಟ್ ಇಟ್. ನಂದು ತಪ್ಪಾಗಿದೆ, ಕ್ಷಮೆ ಇರು. ಯಾಕೆಂದ್ರೆ ಆ ಪ್ರಶ್ನೆ ಕೇಳಬಾರ್ದಿತ್ತು. ನೀನ್ ಯಾರು? ನಿನ್ ಅಕ್ಕನ ತಂಗಿನ? ನೀನ್ ಏನಾಗ್ಬೇಕು? ಈ ಪ್ರಶ್ನೆ ಕೇಳಿದ್ರೆ ನನ್ ತಪ್ಪು, ಕ್ಷಮೆ ಇರ್ಲಿ. ನಿನ್ನ ಕತೆ ಹೇಳಿದ್ಯಲ್ಲ, ನನ್ನ ಲೈಫಲ್ಲಿ ಈ 3 hour ಸ್ಟೋರಿನ 3 minutes ಅಲ್ಲಿ ಹೇಳಿದ್ ಯಾವತ್ತೂ ನೋಡಿಲ್ಲ, ಕೇಳಲಿಲ್ಲ. ಥ್ಯಾಂಕ್ ಯು. ಆದ್ರೂ 2 ವಿಚಾರ ಕನ್ಫರ್ಮ್ ಆಗಿದೆ. ಒಂದು, ಸಾಕೇತ್ ಯಾಕೆ ಮಾತಾಡೋಲ್ಲ ಅಂತ. ಇನ್ನೊಂದು, ಅನಿಕೇತ್ ಯಾಕೆ ಇಷ್ಟೆಲ್ಲ ಸ್ಟ್ರಿಕ್ಟ್ ಅಂತ. ಸೊ ಈ ತರ ಪಟಪಟ ಅಂತ 24/7 ಬಾಯಿ ಬಡಗಿ ಜೊತೆಲಿ ಇದ್ಮೇಲೆ ಅದೇ ತರ ಇರೋದು ಸೂಕ್ತ. ಹಂಗೆ ಇರಿ. ಆದ್ರೆ ನನಗೆ ಮೀರಾ ನೀನ್ ತುಂಬಾ ಇಷ್ಟ ಆಗ್ಬಿಟ್ಟೆ. ಥ್ಯಾಂಕ್ ಯು. ಯಾಕಂದ್ರೆ ಮುದ್ದಾಗಿ ಕ್ಯೂಟ್ ಆಗಿ ನಿನ್ ಕತೆನ ತುಂಬಾ ಶಾರ್ಟ್ ಆಗಿ ಫಾಸ್ಟ್ ಆಗಿ ಹೇಳಿದ್ಯಲ್ಲ, ಬಹಳ ಇಷ್ಟ ಆಗಿದೆ ನನಗೆ. ಥ್ಯಾಂಕ್ ಯು. ಓಕೆ, ಈಗ ನೀನು ಆ ಜಾಗಕ್ಕೆ ಹೋಗಿಲ್ಲ ಅಂದ್ರೆ ನಾನು ಈ ಜಾಗದಿಂದ ಹೋಗ್ಬೇಕು. ಇಲ್ಲ 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 ಇಲ್ಲ, ನೀವೇ ಶೋ ಮಾಡ್ಬೇಕು. ನಾನು ಎಷ್ಟು ಕಷ್ಟಪಟ್ಟಿದೀನಿ ಗೊತ್ತಾ ನಿಮ್ನ ಹುಡ್ಕಕ್ಕೆ, ನಿಮ್ಗೆ ಕಾಲ್ ಮಾಡೋಕೆ. ನಂಗ್ ಗೊತ್ತಿಲ್ಲ, ನೀವೇ ಶೋ ನಡ್ಸ್ಕೊಡ್ಬೇಕು. ನನ್ನನ್ನು ಹುಡ್ಕಕ್ಕೆ ಯಾಕಮ್ಮ ಇಷ್ಟು ಕಷ್ಟಪಟ್ಟೆ? ನೀವ್ ಬಿಸಿ ಇರ್ತೀರಲ್ಲ ಅಂತೀನಿ. ಹೌದಲ್ಲ? ಹೌದೌದೌದು, ತುಂಬಾ ಬಿಸಿ ನಾನು. ಓಕೆ, ಬಾಮ್ಮ, ನಾನು ಆಮೇಲೆ ಬರ್ತೀನಿ. ಪೇಮೆಂಟ್ ವಿಷಯ ಮಾತಾಡಿದೆ ತಾನೇ ಸಾಕೇತ್ ಬಗ್ಗೆ? ನಮ್ ಸಾಕು ಗುರುಜಿ ಅದಕ್ಕೆಲ್ಲ ಓಕೆ ಅಂತಾರೆ. ಪ್ರೋಗ್ರಾಮ್ ಮುಂದುವರ್ಸೋಣ. ಅಮ್ಮ ಅಕುಲಣ್ಣ, ಪಾಪ ಈ ಮೈಕಿನ್ ಕೇಳ್ಬೇಕು, ಏನಮ್ಮ ಹಿಂಗ್ ಬರ್ತಿದ್ಯಾ ನೀವು? ಓಕೆ, ಬಟ್ ಎನಿವೇ ಸೀರಿಯಸ್ಲಿ ವೆರಿ ವೆರಿ ಮೀರಕ್ ಜೋ ಚಪ್ಪಾಳೆ ಬರ್ಲೇಬೇಕು. ಅಲ್ಲ, ಮನೆ ಮಗಳು ಅಂತ ಕರೆಕ್ಟ್ ಆಗಿ ಹೇಳಿದ್ರು ಆ ಹುಡುಗಿ. ಅಷ್ಟು ಚಂದ ನೋಡ್ಕೊಂಡಿದ್ದೀರಿ ನೀವು ಆಕ್ಚುಲಿ ಸಾಕೇತ್ ಅಂಡ್ ಅನಿಕೇತ್. ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್.